ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಗೌಡ ವ್ಲಾಗ್ಸ್. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ RR ರೆಸಾರ್ಟ್ ಅಂತ ಬಂದಿದ್ದೀನಿ. ಇದು ಬೆಂಗಳೂರಿನ ನೆಲಮಂಗಲ ಹತ್ತಿರ ಇದೆ. ನೆಲಮಂಗಲನೂ ಹೋಗಂಗಿಲ್ಲ, ಇನ್ನೊಂದು ಸ್ವಲ್ಪ ಒಳಗಡೆಗೆ ಇದೆ. ಆ್ಯಂಡ್ ನಮಗೆ ಮೈಸೂರಿಂದ ಬರೋಕ್ಕೂ ಈಸಿ ಆಯಿತು. ವಿ ಜಸ್ಟ್ ರೀಚ್ಡ್ ಹಿಯರ್ ಇನ್ ಲೈಕ್ 2.5 hours. 6:30 ಹೊರಟ್ವಿ, 9ಗೆಲ್ಲ ಇದ್ದೀವಿ. ನಮ್ಮ ಅಕ್ಕ ಬರೋದಿದೆ, ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಮಿಕ್ಕಿದ್ದ 3,000 ಪೇ ಮಾಡಿದ್ವಿ ಅಷ್ಟೇ ಅಡ್ವಾನ್ಸ್. ಮಿಕ್ಕಿದೆಲ್ಲ ಪೇ ಮಾಡೋಕ್ಕೆ ಅಮ್ಮ ಮತ್ತು ದೊಡ್ಡಮ್ಮ ಹೋಗಿದ್ದಾರೆ. ಇವಾಗ 9 o'clock ಬ್ರೇಕ್ಫಾಸ್ಟ್ ಇದೆ. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣವೇ ನಾವು ಕಾರಲ್ಲಿ ಬಂದ್ವಿ. ಸೊ ಇವತ್ತು ಯಾರೂ ಅಷ್ಟೊಂದು ಜನ ಇಲ್ಲ, ಕಾರ್ ಪಾರ್ಕಿಂಗ್ ಕೂಡ ತುಂಬ ಫ್ರೀ ಇದೆ. ನಾವು ಟೋಟಲ್ ಹೋಗಿದ್ದು 8 adults ಆ್ಯಂಡ್ 3 kids. ಅಡಲ್ಟ್ಸಿಗೆ ಆಲ್ಮೋಸ್ಟ್ 1,500 ಆಯಿತು, ಆ್ಯಂಡ್ ಕಿಡ್ಸಿಗೆ ಮೋಸ್ಟ್ಲಿ 900 ಅಥವಾ 1,000 ಆಗಿದೆ, ವಿತ್ ಇನ್ಕ್ಲೂಡಿಂಗ್ ಆಲ್ ದ ಗೇಮ್ಸ್ ಆ್ಯಂಡ್ ಫುಡ್ ಆ್ಯಂಡ್ ಕಂಪ್ಲೀಟ್ ಆಕ್ಸೆಸ್ ಟು ದ ರೆಸಾರ್ಟ್. ಇದು ಬಂದು ಈ ರೆಸಾರ್ಟ್ ಬಂದು ಓಪನ್ ಆಗಿ ಆಲ್ಮೋಸ್ಟ್ 1 ತಿಂಗಳು ಕೂಡ ಆಗಿರಲಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಡಿಸ್ಕೌಂಟ್ಸ್ ಕೂಡ ನಡೀತಿತ್ತು ಸ್ಟಾರ್ಟಿಂಗಲ್ಲಿ. ಕೆಲವೊಂದು ಗೇಮ್ಸ್ ನಮಗೆ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿಕೊಟ್ರು ನಮಗೆ ಇದ್ದಿದ್ದ ಪ್ಯಾಕೇಜ್ಗೆ. ನಾವು ದ ಹೈಯೆಸ್ಟ್ ಪ್ಯಾಕೇಜ್ ತೊಗೊಂಡ್ವಿ, ಬಿಕಾಸ್ ಅದರಲ್ಲಿ ಎಲ್ಲ ಗೇಮ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವು ಯಾವುದಕ್ಕೂ ಎಕ್ಸ್ಟ್ರಾ ಪೇ ಮಾಡೋಂಗಿರಲ್ಲ. ಸೊ ನಾವು ತೊಗೊಂಡಿದ್ದ ಪ್ಯಾಕೇಜಲ್ಲಿ ATV ಮತ್ತು ಇನ್ನೊಂದು ಯಾವುದೋ ವಾಟರ್ ರೋಲರು ಏನೋ ಒಂದು ಆ್ಯಡ್ ಆಗಿರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನು ಎಲ್ಲ ಗೇಮ್ಸ್ ಕೂಡ ಆ್ಯಡ್ ಆಗಿತ್ತು. ಆ್ಯಂಡ್ ಸ್ಟಾರ್ಟಿಂಗ್ ರಿಸೆಪ್ಷನ್ ಹೋಗಿ ಸೇಮ್ ನಮಗೆ GRS ವಂಡರ್ಲಾ ಅದರಲ್ಲೆಲ್ಲ ಬ್ಯಾಂಡ್ಸ್ ಹಾಕ್ತಾರೆ ಅಲ್ಲ, ಸೊ ಇಲ್ಲೂ ಹಾಗೆ ಆಗ್ತಾರೆ. ಸೊ ಆರೆಂಜು ಇಸ್ ಸಮಥಿಂಗ್ ಲೈಕ್ ದ ಪ್ರೀಮಿಯಮ್ ಪ್ಯಾಕ್ ಅಂತಲೇ ಹೇಳ್ಬೋದು. ಅಂದರೆ ನಾವು ತೊಗೊಂಡಿದ್ದು ಆ್ಯಕ್ಟಿವಿಟಿ ಪ್ಯಾಕಲ್ಲಿ ದ್ಯಾಟ್ ವಾಸ್ ದ ಪ್ರೀಮಿಯಮ್ ಒನ್ ಅಂತ ಅನಿಸುತ್ತೆ. And the resort was like so huge, with so much coconut trees. ಅದೊಂದು ಸ್ವಲ್ಪ ತಂಪು ಮಾಡ್ತಿತ್ತು. ನಾವು ಹೋಗಿದ್ದ ಟೈಮಲ್ಲಿ ತುಂಬ ಬಿಸಿಲಿತ್ತು, ಬಟ್ ತುಂಬ ಮರ ಗಿಡಗಳು ಇದ್ದಿದ್ದರಿಂದ ಇಟ್ ವಾಸ್ ಲೈಕ್ ಕ್ವೈಟ್ ಕೂಲಾಗೆ ಅಂತ ಅನ್ನಿಸ್ತಿತ್ತು ಒಳಗಡೆ ರೆಸಾರ್ಟಲ್ಲಿ ಇದ್ದಿದ್ದು ಅಷ್ಟು ಟೈಮ್ ಕೂಡ. ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಇರುತ್ತೆ. ವೆಲ್ಕಮ್ ಡ್ರಿಂಕ್ ಆದಮೇಲೆ ಬ್ರೇಕ್ಫಾಸ್ಟ್ ಇರುತ್ತೆ. ಅದಾದಮೇಲೆ ಗೇಮ್ಸ್ ಆಡ್ಬೋದು, ವಾಟರ್ ಗೇಮ್ಸ್ ಅಥವಾ ಈ ಥರ ಗೇಮ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಆಡಿಕೊಂಡು ಲಂಚ್ ಇರುತ್ತೆ. ಅದಾದಮೇಲೆ ಲಂಚ್ ಆದಮೇಲೆ ಇನ್ನೂ ಬೇಕಾದ್ರೆ ಗೇಮ್ಸ್ ಎಲ್ಲ ಆಡಿ ಲೈಕ್ ಆರಾಮಾಗಿ ಬೇಕಾದ್ರೆ ರಿಲ್ಯಾಕ್ಸ್ ಮಾಡಿ ಪೂಲಲ್ಲಿದ್ದು ಆ್ಯಂಡ್ ಈವ್ನಿಂಗ್ ಹೈ ಟೀ ಆ್ಯಂಡ್ ಮನೆಗೆ ಹೋಗೋದು. ಸೊ ಇಟ್ ಆಲ್ಮೋಸ್ಟ್ ಟೇಕ್ಸ್ ಲೈಕ್ 10 to 6 o'clock ಅಂತಲೇ ಹೇಳ್ಬೋದು. ಅರೌಂಡ್ 7 to 8 hours ಆರಾಮಾಗಿ ಇಲ್ಲಿ ಎಂಜಾಯ್ ಮಾಡಿ ಹೋಗ್ಬೋದು. ನನಗೂ ಮ್ಯಾಂಗೋನೇ ಇರಲಿ. ಅದು ಸ್ಟ್ರಾಬೆರಿನಾ? ಯಾವ್ದು? ನಾವು ಈ ರೆಸಾರ್ಟ್ ವಿಸಿಟ್ ಮಾಡಿದ್ದು ಬಂದು ವೆಡ್ನೆಸ್ಡೇ ಆಗಿತ್ತು. ಸೊ ಆಗ ಅಷ್ಟೊಂದು ಜನ ಇರಲಿಲ್ಲ, ಆ್ಯಂಡ್ ಹೊಸದು ಆಗಿದ್ದರಿಂದ ಅಷ್ಟೊಂದು ಜನಗಳು ಕೂಡ ಈ ರೆಸಾರ್ಟಿಗೆ ಬಂದಿರಲಿಲ್ಲ. ಆ್ಯಂಡ್ ದ್ಯಾಟ್ ವಾಸ್ ಅ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು, ಬಿಕಾಸ್ ಎಲ್ಲ ಗೇಮ್ಸು ನಮಗೆ ಆರಾಮಾಗಿ ಆಡೋಕ್ಕೆ ಟೈಮ್ ಸಿಕ್ತು. ಆ್ಯಂಡ್ ಈವನ್ ಫುಡ್ಗಾಗಿರ್ಬೋದು, ಏನೇ ಆಗಿರ್ಬೋದು, ಲೈಕ್ ರಶ್ ಇರಲಿಲ್ಲ, ಆರಾಮಾಗಿ ನಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟ್ ಬಂದು ವಾಟರ್ಮೆಲನ್ ಜ್ಯೂಸ್ ಇತ್ತು, ಆ್ಯಂಡ್ ಇಡ್ಲಿ, ವಡಾ, ಸಾಂಬಾರ್. ದ ಬ್ರೇಕ್ಫಾಸ್ಟ್ ವಾಸ್ ಫ್ರೆಶ್ಲಿ ಪ್ರಿಪೇರ್ಡ್. ಸೊ ಹಾಗಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು, ಲೈಕ್ ಯಾವುದೋ ಮದುವೆದು ಬ್ರೇಕ್ಫಾಸ್ಟ್ ಪರ್ಫೆಕ್ಟ್ ಇದ್ದಂಗೆ ಇತ್ತು. ಆ್ಯಂಡ್ ಚಿತ್ರಾನ್ನ ಇದೆ, ಆಮೇಲೆ ಏನಿದೆ, ಚಟ್ನಿ ಇದೆ. ಇದು ನಮ್ಮ ಅಮ್ಮ ಸರ್ವ್ ಮಾಡ್ಕೋತಾ ಇದ್ದಾರೆ, ಸೊ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಪೈನಾಪಲ್ ಇತ್ತು, ಆ್ಯಂಡ್ ಸಮ್ ಮೋರ್ ಚಟ್ನಿ, ಆ್ಯಂಡ್ ಉಪ್ಪಿಟ್ಟು, ಕೇಸರಿ ಬಾತು ಮತ್ತು ಪೂರಿ ಇತ್ತು, ಸಾಗು, ದೋಸೆ, ಎಗ್ಸ್ ಹಾಗೂ ಟೀ ಮತ್ತು ಕಾಫಿ ಇತ್ತು. ಆ್ಯಂಡ್ ಬೇಕಿದ್ದರೆ ಫ್ರೆಶ್ ಆಗಿ ಮಸಾಲೆ ದೋಸೆ ಕೂಡ ಬಿಸಿ ಬಿಸಿನೂ ಕೂಡ ಮಾಡ್ಕೊತಿದ್ರು. ಅಲ್ಲಿ ಒಳಗಡೆ ಹೋಗಿ ಕೇಳಬೇಕಾಗಿತ್ತು ಅಷ್ಟೇ. ಇದು ನನ್ನ ಅಕ್ಕನ ಮಗ ಯಶ್ವಿನ್ ಅಂತ, ನನ್ನ ಪ್ರೀವಿಯಸ್ ಎಷ್ಟೊಂದು ವೀಡಿಯೋದಲ್ಲಿ ನೋಡಿರ್ತೀರ. ಸೊ ಅವನಿಗೂ ತುಂಬ ಇಷ್ಟ ಆಯಿತು ಬ್ರೇಕ್ಫಾಸ್ಟ್. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಗೇಮ್ಸ್ ಆಡೋಣ ಅಂದ್ಬಿಟ್ಟು we were all getting ready. We were about to finish breakfast and then go to play our first game. ಗ್ರೂಪ್ ಆಕ್ಟಿವಿಟೀಸ್ 15 to 16 ಅಡ್ವೆಂಚರ್ ಆಕ್ಟಿವಿಟೀಸ್ ಇದೆ, ಮತ್ತು ಹೈ ಅಡ್ವೆಂಚರ್ ಆಕ್ಟಿವಿಟೀಸ್ 4 ಗೇಮ್ ಇದೆ. ರಾಕೆಟ್ ಇಜೆಕ್ಟರ್ ಇದೆ, ಜಾಯಿಂಟ್ ಸ್ವಿಂಗ್ ಇದೆ, ಜಿಪ್ ಲೈನ್ ಇದೆ, ಮತ್ತು ಜಿಪ್ ಸೈಕ್ಲಿಂಗ್ ಇದೆ. ಸೊ ಇಷ್ಟು ಹೈ ಅಡ್ವೆಂಚರ್ ಆಕ್ಟಿವಿಟೀಸ್ ಇರುತ್ತೆ. ಮತ್ತು 2 ಪೇಯ್ಡ್ ಗೇಮ್ ಇದೆ, ATV ಬೈಕ್ ಮತ್ತು ವಾಟರ್ ರೋಲರು. ಸೊ ATV ಬೈಕ್ ಬಂದು ಪರೇಡ್ 200 rupees ಇರುತ್ತೆ, ವಾಟರ್ ರೋಲರ್ ಬಂದು ಪರೇಡ್ 150 rupees ಇರುತ್ತೆ. ವಾಟರ್ ರೋಲರ್ ಅಟ್ ಎ ಟೈಮ್ 3 ಜನ ಗೊತ್ತಾಗ್ತದೆ ಏನೇನು ಬೇಕು ಅಂತ ಗೊತ್ತಾಗುತ್ತೆ. ಮಾತಾಡೋದು ನಮ್ಮ ಅಕ್ಕನೂ ಜಾಯ್ನ್ ಆಗ್ತಾರೆ. ನಾನು ಏನೇ ಮಾಡಕ್ ಬಂದ್ರು ಸೇಮ್ ಎನರ್ಜಿ, ಸೇಮ್ ಏಜ್. ನೋ ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಸೇಮ್ ಏಜ್ ಒಳ್ಳೇದಾಯ್ತಲ್ಲ. ಸೇಮ್ ಏಜ್ ಅಲ್ಲ, ಸೇಮ್ ಏಜ್ ಅಲ್ಲ, ಬಟ್ ಸೇಮ್ ಎನರ್ಜಿ. ಕನ್ನಡ ತಂದಿದ್ದ ಆ ಕಡೆ ಸುಮ್ಮನೆ ನೀನು ಮುಗೀತಾ?
ಇವ್ರು ಇಷ್ಟನೇ, ಇವ್ರು ಸೇಮ್ ಅವ್ರಿಗಿಂತ ದೊಡ್ಡೋಳ ಚಿಕ್ಕವರು. ಚಿಕ್ಕಳು. ಬಟ್ ಎನರ್ಜಿ ಇಲ್ಲ. ಹಾ, ಎನರ್ಜಿ ಲಾಸ್ ಆಗಿದೆ. 2 ಮಕ್ಳು ಆಗ್ಬಿಟ್ಟು. 2 ಮಕ್ಕಳಾಗಿ ಎನರ್ಜಿ ಲಾಸ್ ಆಗೋಗಿದೆ. ಆ ಮಕ್ಳು ನೋಡ್ಕೊಂಡೆ ಅವ್ರಿಗೆ ಸುಸ್ತಾಗ್ಬಿಟ್ಟಿದ್ದಾರೆ. ನಮ್ಮ ಅಕ್ಕಂಗೆ ಆಡಿ ಅಭ್ಯಾಸ. ಸೊ ಎಲ್ಲೇ ಹೋದ್ರು ಫಸ್ಟ್ ತೋರ್ಸಕ್ಕೆ ನಮ್ಮ ಅಕ್ಕನ್ನೇ ಕರೀತಾರೆ. ಟ್ರಯಲ್ ಪೀಸ್ ಹಿಯರ್ ಆಲ್ವೇಸ್. ಡೆಮೋ ಪೀಸ್ ನನ್ನೇ ಯೂಸ್ ಮಾಡ್ತಾರೆ. ಯಶ್ವಿನ್ ಕ್ಯಾಪ ಬೇಡ ಬಿಡು, ಹಾಕ್ಬಿಡಿ. ಸುಮ್ಮನೆ ಒಂದು ಫೋನ್ ಇಟ್ಕೊಂಡು ವಿಡಿಯೋ ವಿಡಿಯೋ ಅಂತ ಫಸ್ಟ್ ಹೋದಾಗ ಇವಾಗ ಕಿಚ್ಚೋದಿರೋದು. ಗಾಡ್, ಓ ಮೈ ಗಾಡ್, ಆಗ್ಲೇ ಬಿಟ್ಬಿಟ್ರು. ಆಮೇಲೆ ಬೇರೆ ಅಲ್ಲಿ ಕಾಲು ಈ ಟೇಪ್ ಹಾಕಿರ್ತೀರಲ್ಲ, ನಮ್ಮ ವೇಟ್ ಈ ಕಡೆ ಬಾ ಯಶ್ವಿನ್, ಈ ಕಡೆ ಬನ್ನಿ. ಫುಲ್ಲು ಅಲ್ಲಿ ಸ್ಪೇಸ್ ಕಂಟ ಸ್ಪೇಸ್ ಕಟ್ಟ. ಬಾಯ್ ಯಶ್ವಿನ್. ಅದ್ರಲ್ಲಿ ಬೇರೆ 2 ಟೈಮ್ಸ್ ಆಡ್ತೀನಿ ಅಂದಿಲ್ಲ. ಭಯ ಹೋಯ್ತು. ಮನ್ವಿತ್ ಕಳ್ಸು. ಕಂಡ ಬಿಟ್ಟಿರಲ್ಲ, ಫಸ್ಟ್ ಒಂದ್ಸತಿ ಭಯ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಆಂಟಿ ಆಡಲ್ವಾ? ಏನಾಗಲ್ಲ, ಫಸ್ಟ್ ಟೈಮ್ ಅಷ್ಟೇ. ಅದು ಫಸ್ಟ್ ಟೈಮ್ ಹಂಗೆ ಅನ್ಸುತ್ತೆ. ಸೊ ಈ ಗೇಮ್ ಬಂದು ರಾಕೆಟ್ ಎಜೆಕ್ಟರ್ ಅಂತ ಹೇಳ್ತಾರೆ ಇದಕ್ಕೆ. ನಾನು ಇದನ್ನು ಆಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಐ ವಾಸ್ ಕ್ವೈಟ್ ಸ್ಕೇರ್ಡ್. ಬಟ್ ನಾನು ಆಡೋಕ್ಕಾಗಲಿಲ್ಲ ಅಂದರೆ ಸೊ ಇನ್ನೊಬ್ರು ಯಾರಾದರೂ ನಂದು ಪಾಸಲ್ಲಿ ಹೋಗಿ ಆಡ್ಬೋದು. ಬಿಕಾಸ್ ಇದೆಲ್ಲ ಬರೀ 1 ಟೈಮ್ ಅಷ್ಟೇ ಆಡೋಕ್ಕಾಗೋದು. ಇಲ್ಲಿ ನನ್ನ ತಮ್ಮ ಮತ್ತು ನಮ್ಮಮ್ಮ ಇಬ್ಬರು ಟ್ರೈ ಮಾಡಿದ್ರು. ಅದೊಂದು ಸ್ವಲ್ಪ ತುಂಬ ಹೆದರಿಕೆ ಆಗುತ್ತೆ ಸ್ಟಾರ್ಟಿಂಗ್ ವೆನ್ ದೇ ಲಾಂಚ್ ಯು. ಅದಾದಮೇಲೆ ಆರಾಮಾಗುತ್ತೆ. ಆ್ಯಂಡ್ ಈ ಗೇಮ್ ಒಂದು ವಾಟರ್ ರೋಲರ್ ಅಂತ ಇದೊಂದು ನಮಗೆ ಎಕ್ಸ್ಟ್ರಾ ಇತ್ತು, ಬಟ್ ಯಾರೂ ಅದನ್ನು ಆಡೋಕ್ಕೆ ಹೋಗಲಿಲ್ಲ. ರಾಕೆಟ್ ಎಜೆಕ್ಟರ್ ಫ್ರೀ ಇತ್ತು, ನಮ್ಮದ್ರಲ್ಲಿ ಇನ್ಕ್ಲೂಡ್ ಆಗಿತ್ತು. ನೆಕ್ಸ್ಟ್ ಇದೊಂದು ಸ್ವಿಂಗ್. ಸೊ ದೇ ಸ್ಟ್ರೆಚ್ ಯು ಅಟ್ ದ ಬ್ಯಾಕ್ ಆ್ಯಂಡ್ ದೇ ವಿಲ್ ಡ್ರಾಪ್ ಯು. ಅದು ಹೇಗಾಗುತ್ತೆ ಅಂದರೆ ಲೈಕ್ ಲಿಟ್ರಲಿ ಕಾಲು ನೆಲಕ್ಕೆ ತಾಗುತ್ತೆ ಅನ್ನೋ ಮಟ್ಟಿಗೆ ಹೋಗುತ್ತೆ. ಈವನ್ ದಿಸ್ ವಾಸ್ ಸ್ಲೈಟ್ ಸ್ಕೇರಿ. ಆ್ಯಂಡ್ ಇದು ಬಂದು ಒಂದು ಸ್ವಲ್ಪ ಸ್ನ್ಯಾಕ್ ಸೆಷನ್ ಇತ್ತು. ಪುನಃ ಟೀ, ಕಾಫಿ, ಬಜ್ಜಿ ಅಥವಾ some sort of snacks ittu. I can't remember what else was there. It was very nice again. ಅದಾದಮೇಲೆ ಅಗೇನ್ ಲ್ಯಾಂಡ್ ಗೇಮ್ಸ್ಗೆ ಅಂತ ವಾಪಸ್ ಹೋದ್ವಿ. ಇದು ಬಂದು ಜಿಪ್ ಲೈನ್ ಆಡ್ತಾ ಇದ್ದೀನಿ. ಸೊ ಇದೂ ಒಂದೇ ಸಲ ಆಡೋಕ್ಕೆ ಚಾನ್ಸ್ ಇದ್ದಿತ್ತು ಬಿಕಾಸ್ ನಾವು ಈ ಜಿಪ್ ಲೈನ್ ಎಲ್ಲ ಹೋಗೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಜನ ಬರೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ನಮಗೆ ಒಂದು ಸ್ವಲ್ಪ ಟೈಮ್ ರೆಸ್ಟ್ರಿಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಒಂದೇ ಸಲ ಆಡಬೇಕು ಅಥವಾ ಬೇಗ ಆಡಬೇಕು ಇದನ್ನು ಬಿಕಾಸ್ ಅಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಿದ್ದವರು ಕೆಲವರು ಒಂದು ಗೇಮ್ಗೆ ನಿಂತ್ಕೊಂಡು ಅಲ್ಲೆಲ್ಲ ಆಡಿಸಿದ್ರೆ ಸೊ ನೆಕ್ಸ್ಟ್ ಗೇಮ್ ಮೂವ್ ಆದಾಗ ಅವರು ಮೂವ್ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ಮುಗಿಸಿ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ಬಿ ಅಂತ ಹೇಳ್ತಾ ಇದ್ರು. ಇಟ್ ವಾಸ್ ನೈಸ್ಲಿ ಆರ್ಗನೈಸ್ಡ್ ಅಂತಲೇ ಹೇಳ್ಬೋದು. ಪೀಪಲ್ ಅರೌಂಡ್ ವೇರ್ ವೆರಿ ಹೆಲ್ಪ್ಫುಲ್. ಏನೇ ಕೇಳಿದ್ರು ದೇ ವರ್ ಲೈಕ್ ಗೈಡಿಂಗ್ ಅಸ್ ಟು ರೈಟ್ ಡೈರೆಕ್ಷನ್ಸ್. ಆ್ಯಂಡ್ ದ ಗೇಮ್ಸ್ ಎಲ್ಲ ಕಡೆನೂ ಕ್ಲೀನಾಗಿ ಸ್ಟ್ರ್ಯಾಪ್ ಮಾಡಿ ನಮ್ಮನ್ನು ಸೇಫ್ಟಿ, ಹೆಲ್ತ್ ಆ್ಯಂಡ್ ಸೇಫ್ಟಿ ಕೂಡ ಲೈಕ್ ಇಟ್ ವಾಸ್ ರೈಟ್ ಇನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ವೆರಿ ನೈಸ್. ಐ ವಾಸ್ ಕ್ವೈಟ್ ಸ್ಕೇರ್ ಟು ಪ್ಲೇ ದೀಸ್. ಅದು ಹಂಗೇನೋ ಒಂದು ಸ್ವಲ್ಪ ಭಯ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ನಾನು ಆಡಲಿಲ್ಲ. ಅದು ಬಿಟ್ಟರೆ ಯು ಕ್ಯಾನ್ ಸಿ ಮೈ ಮಾಮ್, ಶೀ ಈಸ್ fully involved in these games and she's already on her 4th or 5th lane ಅಂತಲೇ ಹೇಳ್ಬೋದು. ಅದು ಬಂದು ಟಯರ್ಸ್ ಹಾಕಿದ್ದಾರೆ. ಟಯರ್ಸ್ ಮೇಲೆ ಯು ಹ್ಯಾವ್ ಟು ವಾಕ್ ಆ್ಯಂಡ್ ಗೋ, ಬಟ್ ನೀವು ಸ್ಟ್ರ್ಯಾಪ್ಡ್ ಆಗಿರ್ತೀರ. ಸೊ ಹಾಗಾಗಿ ಯು ಆರ್ ಇನ್ ಸೇಫ್. ಲೈಕ್ ಈವನ್ ದೋ ಇಫ್ ಯು ಕೆಳಗಡೆ ಬಿದ್ರೂ ಸೊ ನೀವು ಹ್ಯಾಂಗ್ ಆಗ್ತೀರಾ ಬಿಕಾಸ್ ಅದು ರೋಪ್ ಕನೆಕ್ಟ್ ಆಗಿರುತ್ತೆ ಮೇಲ್ಗಡೆ. ಅದು ಬಿಟ್ಟರೆ ಇಲ್ಲಿ ನಾನು ಆ ಸೈಕ್ಲಿಂಗ್ ಟ್ರೈ ಮಾಡೋಣ ಅಂತ ಹೋಗೋಕ್ಕೆ ರೆಡಿ ಆಗ್ತಿದ್ದೆ. ಅದಾದಮೇಲೆ ಕೆಳಗಡೆ ಇಳಿದು ಸೈಕಲ್ ಕೊಟ್ಟು ವಾಪಸ್ ಹೋಗಬೇಕು. ಆ್ಯಂಡ್ ಆನ್ ದ ವೇ ಐ ಸ್ಪಾಟೆಡ್ ದೀಸ್ ಟೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಓವರ್ ನೈಟ್ ಸ್ಟೇ ಬರೋರಿಗೆ ಯು ಕ್ಯಾನ್ ಆಪ್ಟ್ ಟು ಸ್ಟೇ ಇನ್ ಒನ್ ಆಫ್ ದಿಯರ್ ಟೆಂಟ್ಸ್ ಅಥವಾ ರೂಮ್ಸ್ ಕೂಡ ಇದೆ. ಸೊ ಅಲ್ಲಿ ಬೇಕಾದ್ರೂ ಸ್ಟೇ ಆಗ್ಬೋದು. ಆ್ಯಂಡ್ ದೆನ್ ವಿ ಕೇಮ್ ಟು ಪ್ಲೇ ಸಮ್ ಆರ್ಚರಿ. ಇಟ್ ವಾಸ್ ಜಸ್ಟ್ ಫನ್ ಅಂತಲೇ ಹೇಳ್ಬೋದು. ಯಾರಿಗೂ ಕರೆಕ್ಟಾಗಿ ಮಾಡೋಕ್ಕಾಗ್ತಿರಲಿಲ್ಲ. ಜಸ್ಟ್ ಫಾರ್ ಫನ್ we just played for like 2-3 times. And ಇದು ಕೂಡ ಅಷ್ಟೇ, ನಮ್ಮ ದೊಡ್ಡಮ್ಮ ಬಂದವರು ಶಿ ವಾಸ್ ನಾಟ್ ಪ್ಲೇಯಿಂಗ್ ಮೋಸ್ಟ್ ಆಫ್ ದ ಗೇಮ್ಸ್. ಅವ್ರ ಚಾನ್ಸ್ ಎಲ್ಲ ನಾವು ಯಾರು ತಗೋತಿದ್ವಿ. ಆ್ಯಂಡ್ ದಿಸ್ ವಾಸ್ ಜಸ್ಟ್ ಲೈಕ್ ಫ್ರೀ. ಎಷ್ಟು ಸಲ ಬೇಕಾದ್ರೂ ಆಡ್ಬೋದಿತ್ತು. ಇದಕ್ಕೇನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಇಟ್ ವಾಸ್ ಕ್ವೈಟ್ ಫನ್ ಪ್ಲೇಯಿಂಗ್ ದಿಸ್.
ಮೇಲೆ ಕೂದಾಕ್ತೀನಲ್ಲ ಕಟ್ ಮಾಡಿ ಸಾಕು. ಅದು ಯಾಕಂತ ಕೊಟ್ಟಿದೆ ಎಲ್ಲೋ ಬತ್ತವನೆ ಕಾಣಿಸ್ತಾನೆ ಔಟ್ಫಿಟ್ ಚೆಕ್. ಇದು ಒಂದು ಕಾಟನ್ ಟಾಪ್ ಹಾಕಿದ್ದೆ ಬಿಕಾಸ್ ತುಂಬ ಸೆಕೆ ಇದೆ ಇಲ್ಲಂತೂ, ಅದಕ್ಕೋಸ್ಕರ ಅದನ್ನು ಬಿಟ್ಟು ಐ ಆಮ್ ವೇರಿಂಗ್ ಜೀನ್ಸ್ ಟ್ರೌಸರ್ಸ್. ಒಂಥರ ಜೀನ್ಸ್ ಮೆಟೀರಿಯಲ್ ಥರ ಇಲ್ಲ, ಬಟ್ ಅದು ಜೀನ್ಸ್ ಥರ ಕಾಣಿಸ್ತಿತ್ತು ಅಷ್ಟೇ. ಇಟ್ ವಾಸ್ ನೈಸ್. ಆ್ಯಂಡ್ ದೆನ್ ಊಟ ಹೋಗೋಕ್ಕಿಂತ ಮುಂಚೆ ವಿ ಥಾಟ್ ಲೆಟ್ ಇಸ್ ಗೋ ಟು ದ ಪೂಲ್. ಅಗೇನ್ ಐ ಡಿಂಟ್ ಪ್ಲೇ ಇನ್ ದ ಪೂಲ್ ಬಿಕಾಸ್ I wanted to go somewhere in the evening. ಅದಕ್ಕೋಸ್ಕರ I didn't wanted to get not too tired or something like that. ಅದಕ್ಕೋಸ್ಕರ I was just standing outside and watching out on the kids. And ಎಲ್ಲರೂ ನೀರಲ್ಲಿ ಧುಮುಕಿ they had some fun for like 1.5 hour because ಬ್ರೇಕ್ಫಾಸ್ಟ್ ತುಂಬ ಹೆವಿಯಾಗಿ ಮಾಡಿದ್ರಿಂದ ನಾವು ಲಂಚ್ಗೆ ಒಂಚೂರು ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನಿದೆ ಇಲ್ಲಿ? ಸೂಪ್. ಏನು ಸೂಪು? ಟೊಮೆಟೊ ಸೂಪ್. ಮತ್ತೆ ಇದು ರೋಟಿ. ಇದು ಹಾಲು. ಹಾಲಲ್ಲ, ಬ್ರೆಡ್ ಪೀಸಸ್ ಅನ್ಸುತ್ತೆ. ಹಾಕೋತ್ಯಾ? ಬ್ರೆಡ್ ಕ್ರಮ್ಸ್. ಗೋಬಿ. ಪೆರಿ ಪೆರಿ. ವಿತ್ ವೆಜಿಟೇಬಲ್ ಸಲಾಡ್. ಇದು ದಾಲ್. ಅದು ಸಲಾಡ್. ಟೊಮೆಟೊ ವೆಜಿಟೇಬಲ್ಸ್. ಅಪ್ಪ. ರೈಸ್. ಮೊಸರನ್ನ. ರೈಸ್. ವೆಜ್ ನೂಡಲ್ಸ್. ಫ್ರೈಡ್ ರೈಸ್. Ideal rice. Corn salad. Steam rice. ಮತ್ತೆ ಅಲ್ಲೇನಿದೆ? ಮುರ್ಗ್ ದಮ್ ಬಿರಿಯಾನಿ. ಮತ್ತೆ ಪೆಪ್ಪರ್ ಚಿಕನ್ and chicken mancho soup. Thank you sir. Thank you so much. ಒಂದು ಫುಲ್ ಭರ್ಜರಿ ಊಟ ಆದಮೇಲೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ದೆನ್ ವಿ ವೆಂಟ್ ಔಟ್ಸೈಡ್ ಟು ಸಿ ದ ಪ್ರಾಪರ್ಟಿ. ಹಾಗೆ ಅಲ್ಲೇ ಪಾರ್ಕಲ್ಲೇ ಕೂತು ಒಂದು ಸ್ವಲ್ಪ ಚಿಲ್ ಮಾಡ್ತಾ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ಸೊ ಅಲ್ಲಿ ನೀವು ರಿಸೆಪ್ಷನಿಗೆ ಹೋಗಿ ಯು ಹ್ಯಾವ್ ಟು ಪೇ ಸಮ್ ಡೆಪಾಸಿಟ್ಸ್ ಲೈಕ್ 50-100 rupees ಏನೋ ಕೊಟ್ಟುಬಿಟ್ಟು ಯು ಕ್ಯಾನ್ ಗೆಟ್ ದೀಸ್ ಕ್ರಿಕೆಟ್ ಆಡೋಕ್ಕೆ ಏನೇನು ಲೈಕ್ ಬ್ಯಾಟ್ ಬಾಲ್ ವಿಕೆಟ್ಸ್ ಎಲ್ಲ ಏನು ಬೇಕು ಅದೆಲ್ಲ ಕೊಡ್ತಾರೆ. ಬಿಕಾಸ್ ಏನಾದ್ರು ಹಾಳು ಮಾಡಿಬಿಟ್ರೆ ಅನ್ನೋದಕ್ಕೆ ಮಾತ್ರ ಅವ್ರು ಡೆಪಾಸಿಟ್ ಇಸ್ಕೊತಾರೆ, ಬಟ್ ರಿಟರ್ನ್ ಕೊಟ್ಟಾಗ ದೇ ವಿಲ್ ಪೇ ಯು ಬ್ಯಾಕ್. ಅದಾದಮೇಲೆ ನಾವು ಅಲ್ಲೆಲ್ಲ ರಿಲ್ಯಾಕ್ಸ್ ಮಾಡಿ ಹೋಗೋಷ್ಟರಲ್ಲಿ ಇಲ್ಲಿ ರೈನ್ ಡಿಸ್ಕೋ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿರೋ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರು. ಎಲ್ಲರೂ ಡ್ಯಾನ್ಸ್ ಕೂಡ ಆಡ್ತಾ ಇದ್ದಾರೆ ಇಲ್ಲಿ. ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿ ರೈಟ್ಸ್ ಇಶ್ಯೂ ಆಗುತ್ತೆ ಅಂತ. ಅದು ಬಿಟ್ಟರೆ ನಾವು ಯಾರೂ ಆಡೋಕ್ಕೋಗಲ್ಲ ಬಿಕಾಸ್ ಅವಾಗ ತಾನೇ ಅವರು ಪೂಲಿಂದ ಬಂದು ಎಲ್ಲ ಫ್ರೆಶ್ ಅಪ್ ಆಗಿದ್ರು. ದೇ ಡಿಡಂಟ್ ವಾಂಟೆಡ್ ಟು ಗೋ ಅಗೇನ್ ಆ್ಯಂಡ್ ಗೆಟ್ ಟು ಇಟ್, ಬಟ್ ದೇ ಸ್ಟುಡ್ ಔಟ್ಸೈಡ್. ಇದ್ರ ಮಕ್ಕಳೆಲ್ಲ ಈಚೆ ಹೊರಗಡೆ ನಿಂತ್ಕೊಂಡು ದೇ ವರ್ ಆಲ್ ಡ್ಯಾನ್ಸಿಂಗ್ ಆ್ಯಂಡ್ ಇಟ್ ವಾಸ್ ವೆರಿ ಫನ್ ಟು ವಾಚ್. ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮನೂ ಡ್ಯಾನ್ಸ್ ಮಾಡ್ತಾಯಿದ್ರು ಬಿಕಾಸ್ ಅಗೇನ್ ಇವನ್ ದೇ ವಾಂಟೆಡ್ ಟು ಗೋ ಆ್ಯಂಡ್ ಗೆಟ್ ಟು ಇಟ್. ಆಮೇಲೆ ಈ ಪ್ರಾಪರ್ಟಿ ಬಗ್ಗೆ ಹೇಳೋದಾದರೆ ಇನ್ನು ತುಂಬ ಚೆನ್ನಾಗಿದೆ. ಪ್ರಾಬ್ಲಿ ಇನ್ 1 year ಟೈಮ್ ಬಿಟ್ಕೊಂಡು ನಾನು ನೆಕ್ಸ್ಟ್ ವಿಸಿಟ್ ಮಾಡೋ ಅಷ್ಟರಲ್ಲಿ ತುಂಬ ಜನಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅನಿಸುತ್ತೆ. ಇಟ್ ವಿಲ್ ಬಿಕಮ್ ಕ್ವೈಟ್ ಪಾಪ್ಯುಲರ್. ಐ ಆಮ್ 100% ಶ್ಯೂರ್ ಬಿಕಾಸ್ ದೇ ಆರ್ ಆಫರಿಂಗ್ ಲೈಕ್ ಗುಡ್ ಸರ್ವಿಸ್. ಆ್ಯಂಡ್ ತುಂಬಾ ಚೆನ್ನಾಗಿತ್ತು, ಊಟ ತುಂಬ ಚೆನ್ನಾಗಿತ್ತು, ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಎಷ್ಟೊಂದು ಗೇಮ್ಸ್ನ ಆ್ಯಡ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಸೊ ಲೈಕ್ ಇನ್ ದ ಕಮಿಂಗ್ ಡೇಸ್ ಒನ್ಸ್ ಎಲ್ಲ ಜನಗಳು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಐ ಥಿಂಕ್ ಈವನ್ ದ ಪ್ರಾಪರ್ಟಿ ದೇ ವಿಲ್ ಇಂಪ್ರೂವೈಸ್ ಅನ್ನೋದು ಬಿಟ್ಟರೆ ಇನ್ನು ತುಂಬ ಚೆನ್ನಾಗಿತ್ತು. ದೇರ್ ಇಸ್ ನಾಟ್ ಅ ಸೆಕೆಂಡ್ ಕ್ವೆಶನ್ ನಾಟ್ ಟು ಚೂಸ್ ದಿಸ್ ರೆಸಾರ್ಟ್ ಫಾರ್ ಅ ಫನ್ ಡೇ ಔಟ್ ಅಂತಲೇ ಹೇಳ್ಬೋದು. ಸೊ ಟೈಮ್ ಆಯಿತು ನಾವು ವಾಪಸ್ ಹೊರಡೋಕ್ಕೆ. It was nice? Yes. Which game did you like? Zip line. Zip line. Yeah. How was the food? Nice. It was very nice. Yeah. Okay, thank you for your review. Yeah. Welcome. ಆಲ್ರೆಡಿ ತುಂಬ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಹೊರಟಿದ್ದು ಕರೆಕ್ಟ್ ಟೈಮ್ ಆಗಿತ್ತು. ನನ್ನನ್ನು ಅವರು ರೈಲ್ವೆ ಸ್ಟೇಷನ್ಗೆ ಅಕ್ಕ ಮತ್ತು ಡ್ರಾಪ್ ಮಾಡಿ ಅವರು ವಾಪಸ್ ಮನೆಗೆ ಹೊರಟರು. ಇನ್ನು ಮಿಕ್ಕಿದವರೆಲ್ಲರೂ ಮೈಸೂರಿಗೆ ವಾಪಸ್ ಹೊರಟರು. ಸೊ ನೆಕ್ಸ್ಟ್ ಈ ಕಂಟಿನ್ಯೂಷನ್ ವ್ಲಾಗ್ ಬರುತ್ತೆ. ನಾನು
ಗೋಯಿಂಗ್ ಆನ್ ಅ ಟ್ರಿಪ್ ವಿತ್ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾನು ಬೆಂಗಳೂರು ರೈಲ್ವೆ ಸ್ಟೇಷನ್ ಡ್ರಾಪ್ ಹಾಕಿಸ್ಕೊಂಡು ಅವರು ವಾಪಸ್ ಬೆಂಗಳೂರಿಗೆ ಹೊರಟರು, ನಮ್ಮ ಫ್ಯಾಮಿಲಿ ಬಂದು ಮೈಸೂರಿಗೆ ಹೊರಟರು. ಸೊ ಇನ್ನು ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಈ ಟ್ರೈನ್ ಹತ್ಕೊಂಡು ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಐ ಆಲ್ ಕ್ಯಾಚ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್ ಬಾಯ್.